ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅಥವಾ ಗಿಡಮೂಲಿಕೆ ಲಿಂಗ್ದೊಡ್ಡಿ ಬಳ್ಳಿ ಅಥವಾ ಲಿಂಗ್ ತೊಂಡೆ ಬಳ್ಳಿ ಅಂತ ಅಂದ್ಬಿಟ್ಟು ಇದನ್ನು ಕರೀತಕ್ಕಂಥದ್ದು. ಕೆಲವೊಬ್ಬರು ಇದನ್ನು ಮರಳು ಮಾತಂಗಿ ಅಂತಲೂ ಹೇಳ್ತಾವ್ರೆ. ಆದರೆ ಇದು ಮರಳು ಮಾತಂಗಿ ಅಲ್ಲ. ಇದು ಮರಳು ಮಾತಂಗಿ ಮುಂದಿನ ದಿನಗಳಲ್ಲಿ ನನ್ನ ಹಳೆಯ ವಿಡಿಯೋಗಳಲ್ಲಿ ಕೆಲವೊಂದು ಸಾಕಷ್ಟು ವಿಡಿಯೋ ಮಾಡಿ ಹಾಕಿದ್ದೆ. ಅದು ಮರಳು ಮಾತಂಗಿ ವನಸ್ಪತಿಯನ್ನು ವಿಡಿಯೋ ಮಾಡಿ ಹಾಕಿದ್ದೆ. ಅದು ನಿಜವಾದ ಮರಳು ಮಾತಂಗಿ. ಇದು ಲಿಂಗ್ ತೊಂಡೆ ಬಳ್ಳಿ ಅಥವಾ ಲಿಂಗ್ ಮುದ್ರೆ ಬಳ್ಳಿ ಅಂತಲೂ ಇದನ್ನು ಕರೀತಕ್ಕಂಥದ್ದು. ಆಯಿತಾ? ಈ ಒಂದು ವನಸ್ಪತಿಯನ್ನು ವಶೀಕರಣಕ್ಕೆ, ಆಕರ್ಷಣಾ ಪ್ರಯೋಗಗಳಿಗೆ ಸಾಕಷ್ಟು ರೀತಿಯಲ್ಲಿ ಬಳಸ್ತಕ್ಕಂಥ ವಿಧಿವಿಧಾನಗಳು ಸಾಕಷ್ಟು ರೀತಿಯಲ್ಲಿ ಇರ್ತಕ್ಕಂಥದ್ದು. ಮತ್ತು ಇದನ್ನು ಆಯುರ್ವೇದಿಕ್ ಪದ್ಧತಿಗಳಲ್ಲೂ ಸಾಕಷ್ಟು ರೀತಿಯಲ್ಲಿ ಬಳಸ್ತಕ್ಕಂಥದ್ದು ಇದೆ. ವೀರ್ಯವೃದ್ಧಿಗೋಸ್ಕರವಾಗಿ ಈ ಒಂದು ಬೀಜವನ್ನು, ಲಿಂಗ್ದೊಡ್ಡಿ ಬೀಜವನ್ನು ಬಳಸ್ತಕ್ಕಂಥದ್ದು ಕೆಲವೊಂದು ವಿಚಾರಗಳು ಇದ್ದಾವೆ. ಆಯಿತಾ? ಇದೇ ವನಸ್ಪತಿಯನ್ನು ವಶೀಕರಣಕ್ಕೆ, ಆಕರ್ಷಣಾ ಪ್ರಯೋಗಗಳಿಗೆ ಬಳಸ್ತಕ್ಕಂಥದ್ದು ಯಾವ ರೀತಿ, ಮಾಂತ್ರಿಕ ತಾಂತ್ರಿಕ ವಿಚಾರದಲ್ಲಿ, ಅಘೋರಪಂಥಿ ವಿದ್ಯೆಯಲ್ಲಿ ಯಾವ ರೀತಿ ಬಳಸ್ತಾರೆ ಅಂತಂದರೆ, ಈ ಒಂದು ವನಸ್ಪತಿಯನ್ನು ಗುರುಪುಷ್ಯಾಮೃತ ಯೋಗ, ಭಾನುವಾರ ಪುಷ್ಯ ನಕ್ಷತ್ರ ಇದ್ದಾಗ ಅಥವಾ ರವಿವಾರ ಭಾನುವಾರ ಪುಷ್ಯ ನಕ್ಷತ್ರ ಅಥವಾ ಗುರುವಾರ ಪುಷ್ಯ ನಕ್ಷತ್ರ ಇದ್ದಾಗ ಗುರು ಪುಷ್ಯಾಮೃತ ಯೋಗ ಮತ್ತು ರವಿಪುಷ್ಯ ಇವೆರಡು, ಅಥವಾ ಪೌರ್ಣಮಿ ಇದ್ದಾಗ, ಪೌರ್ಣಮಿ ಇವೆರಡೂ ದಿನಗಳಲ್ಲೂ ಬಂದಿರಬೇಕು. ಗುರುವಾರ ಇರಬೇಕು ಅಥವಾ ಭಾನುವಾರ ಇರಬೇಕು, ಪೌರ್ಣಮಿ ಇರಬೇಕು. ಆಯಿತಾ? ನೀವು ಬುಧವಾರ ದಿವಸ ಹೋಗಿ ಯಾವುದಾದ್ರೂ ಒಂದು ಕಪ್ಪು ಹಸುವಿನ ಬಾಲದ ಕೂದಲನ್ನು ಕಿತ್ಕೊಂಡು ಅದನ್ನು ಕಂಕಣದ ರೀತಿಯಲ್ಲಿ ಕಟ್ಟಿ ಅದಕ್ಕೆ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿ, ಷೋಡಶೋಪಚಾರಗಳಿಂದ ಆರಾಧನೆ ಮಾಡಿ, ವಿಭೂತಿ, ಗಂಧ, ಅಕ್ಷತೆ, ಅರಿಶಿನ, ಕುಂಕುಮ, ಊದ್ಬತ್ತಿ, ಕರ್ಪೂರ, ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ ಈ ಥರದ್ದೆಲ್ಲ ಇಟ್ಟು, ಜೇನುತುಪ್ಪವನ್ನು ಇಟ್ಟು ಪೂಜೆಯನ್ನು ಮಾಡಿ, ಅಥವಾ ಸಕ್ಕರೆಯನ್ನು ಇಟ್ಟು ಪೂಜೆಯನ್ನು ಮಾಡಿ, ಈ ಒಂದು ಗಿಡದ ಬುಡಕ್ಕೆ ಹಾಲು ತುಪ್ಪವನ್ನು ಎರೆದು ಅದಕ್ಕೆ ಸಾಕಷ್ಟು ರೀತಿಯಲ್ಲಿ ನೀರನ್ನು ಹಾಕಿ ಅದಕ್ಕೆ ಪೂಜೆ ಮಾಡಿ, ಅದರ ಒಂದು 11 ಪ್ರದಕ್ಷಿಣೆಗಳನ್ನು ಮಾಡಿ, ಬಲಗಡೆಯಿಂದ ಎಡಭಾಗಕ್ಕೆ 11 ಪ್ರದಕ್ಷಿಣೆಯನ್ನು ಮಾಡಿ ಮೊಣಕಾಲೂರಿ ನಮಸ್ಕಾರ ಮಾಡಿಕೊಂಡು ಬಂದು, ಮತ್ತು ಗುರುವಾರ ದಿವಸ ಬೆಳಗಿನ ಜಾವ ಯಾರೂ ನಿಮ್ಮನ್ನು ನೋಡಬಾರ್ದು, ನೀವು ಯಾರನ್ನು ಮಾತಾಡಿಸ್ಬಾರ್ದು. ಬಾಯಿಗೆ ಬಟ್ಟೆ ಕಟ್ಟಿಕೊಂಡು, ಮೂಗು ಬಾಯಿಗೆ ಬಟ್ಟೆಯನ್ನು ಕಟ್ಟಿಕೊಂಡು, ಬಟ್ಟೆಯನ್ನು ಕಟ್ಟಬೇಕಾದ್ರೂ ವಿಧಾನ ಉಂಟು. ಬಿಳಿ ವಸ್ತ್ರವನ್ನೇ ಕಟ್ಟಬೇಕು. ಆಯಿತಾ? ನಿಮ್ಮ ಒಂದು ಉಸಿರು ಗಿಡಕ್ಕೆ ಸೋಕಬಾರ್ದು. ಸೋಕದಂಗೆ ಭದ್ರವಾಗಿ ಕಟ್ಟಿ, ನಂತರ ಭಾಗದಲ್ಲಿ ಅದರ ಒಂದು ಕಾಯಿಗಳು, ಹಣ್ಣುಗಳು ಏನಿರ್ತದೆ ಅದನ್ನೆಲ್ಲ ಕಿತ್ಕೊಂಬಂದು, ಅದನ್ನು ಯಾರು ಹೆಣ್ಮಕ್ಳು ನೆರಳು ಬೀಳ್ದಂಗೆ, ಹೆಣ್ಮಕ್ಳು ನೆರಳು, ಈ ಒಂದು ನೀವು ಕಿತ್ಕೊಂಬಂದಿರ್ತೀರಲ್ಲ ಕಾಯಿ, ಬೀಜ, ಹಣ್ಣು ಅಂತ ಏನು ಇರ್ತದೆ, ಇದ್ರ ಮೇಲೆ ಹೆಣ್ಮಕ್ಳು ನೆರಳು ಬೀಳ್ದಂಗೆ ಅದನ್ನ ಒಣಗಿಸಿ ನೀಟಾಗಿ ಅದನ್ನು ಕುಟ್ಟಿ ಚೂರ್ಣ ಮಾಡಿ, ಆಯಿತಾ? ಕುಟ್ಟಿ ಚೂರ್ಣ ಮಾಡಿ ಇದನ್ನು ವಶೀಕರಣಕ್ಕೆ ಬಳಸೋದ್ರಿಂದ ಶೀಘ್ರದಲ್ಲಿ ವಶೀಕರಣ ಆಗ್ತದೆ. ಆಯಿತಾ? ಮತ್ತು ಸಂಭೋಗ ವಶೀಕರಣಕ್ಕೂ ಬರ್ತದೆ. ಮತ್ತು ಸ್ತ್ರೀ ವಶೀಕರಣ, ಪುರುಷ ವಶೀಕರಣ ಅದೆಲ್ಲ ಬರ್ತದೆ. ಇದಕ್ಕೆ ಮಂತ್ರ ಬಂದ್ಬಿಟ್ಟು ಓಂ ನಮೋ ಭಗವತೆ ಮಹಾಕಾಳಿ ತ್ರಿಪುರ ಸುಂದರಿ ಸ್ಮಶಾನ ಕಾಳಿಕೆ ರೀಂ ಮಮ ಸರ್ವಜನ ಸರ್ವಸ್ತ್ರೀ ಸರ್ವಪುರುಷ ವಶೀಕರಣಾಯ ಕ್ರೀಂ ಐಂ ರೀಂ ಪಟ್ ಸ್ವಾಹ ಅನ್ನೋ ಮಂತ್ರದಿಂದ
ಈ ಒಂದು ಬೀಜಗಳನ್ನು ಅಭಿಮಂತ್ರಿಸಿ ಅದನ್ನು ಕುಟ್ಟಿ ಚೂರ್ಣ ಮಾಡಿ ಅವ್ರಿಗೆ ಊಟಕ್ಕೆ ಹಾಕೋದ್ರಿಂದ ಅದಕ್ಕೆ ಇನ್ನೂ ಕೆಲವೊಂದು ಇದ್ದಾವೆ, ಅದನ್ನು ಮುಂದಿನ ಕಾಲಘಟ್ಟದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳುವೆ.